ಹಲೋ ಫ್ರೆಂಡ್ಸ್, ಕೃಷಿ ಉದ್ಯಮಕ್ಕೆ ಸ್ವಾಗತ. ನಾನಿವತ್ತು ಒಬ್ಬ ರೈತ ಒಂದು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಗತಿ ಹೊಂದಬಹುದು, ಹಾಗೆ ಯಾವೆಲ್ಲ ಕೃಷಿಯನ್ನ ಮಾಡಿದ್ರೆ ಒಂದು ಒಳ್ಳೆ ಸಂಪಾದನೆಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಇಲ್ಲಿ ಈ ಒಂದು ರೈತರ ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಬಹುದು ಈ ರೈತರು ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಒಂದು ಆರ್ಥಿಕವಾಗಿ ಸದೃಢವಾಗುವಂತ ಉದ್ದೇಶದಿಂದ ಮಿಶ್ರ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನಮ್ಮ ಭಾರತದಂತ ಒಂದು ಕೃಷಿ ಆಧಾರಿತ ದೇಶದಲ್ಲಿ ಈ ರೀತಿ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ನೀವು ಎಲ್ಲಾ ರೀತಿಯಾಗಿರ್ತಕ್ಕಂಥ ರೈತರು ಒಂದು ಒಳ್ಳೆ ಸಂಪಾದನೆಯನ್ನ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ರೈತ ಏನ್ ಮಾಡಿದರೆ ಅಂತಂದ್ರೆ ತಮ್ಮ ಹೊಲದಲ್ಲಿ ಸುಮಾರು 2 ಎಕರೆ ಜಮೀನಿನಲ್ಲಿ ಈ ಒಂದು ಕರಿಬೇವನ್ನ ಬೆಳೆದು ಇಲ್ಲಿ ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ ಅನ್ಬೋದು. ನೀವು ಒಂದು ಮಾರ್ಕೆಟ್ಗೆ ಹೋದಲ್ಲಿ ಅಲ್ಲಿ ನೋಡಬಹುದು, ಒಂದು ಕರಿಬೇವಿನ ಕಟ್ಟಿಗೆ ಸುಮಾರು 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಹೀಗೆ ಸೇಲ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಒಂದು ಕರಿಬೇವನ್ನ ಬೆಳೆಯೋದ್ರಿಂದ ನೀವು ಕೂಡ ಆರ್ಥಿಕವಾಗಿ ಸದೃಢರಾಗಬಹುದು. ತುಂಬಾ ಈಸಿ ಮೆಥಡ್ ಅಲ್ಲಿ ಈ ಒಂದು ಕೃಷಿಯನ್ನ ಒಂದು ಅಳವಡಿಸಿಕೊಂಡ್ರೆ, ಈ ಒಂದು ಕೃಷಿಯನ್ನ ಮಾಡಿದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಕೃಷಿಯಲ್ಲಿ ಸಕ್ಸಸ್ ಆಗ್ತೀರಾ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ರೀತಿ ಕರಿಬೇವನ್ನ ಸಾಲು ಸಾಲಾಗಿ ನಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿ ನಡೋದು ಅಂತಂದ್ರೆ ಸುಮಾರು 1 ಅಡಿ ಒಂದು ಆಳವನ್ನ ಹೊಡೆದು ಹಾಗೆ 1.5 ಅಡಿ ಈ ರೀತಿ ಸುತ್ತಳತೆಯನ್ನ ಮಾಡಿಬಿಟ್ಟು ನೀವು ಈ ಒಂದು ಕರಿಬೇವನ್ನ ನಡಬಹುದು. ಇವನ್ನ ಅಂದ್ರೆ ಕರಿಬೇವನ್ನ ಗಿಡನ ನೀವು ಹೋಲ್ಸೇಲ್ಗೆ ನರ್ಸರಿಯಿಂದ ತರಿಸಬಹುದು. ಹಾಗೆ ಇದರ ಬೀಜವನ್ನು ನೀವೇ ಮೊಳಕೆ ಹಾಕಿ ಅದನ್ನ ದೊಡ್ಡ ಆದ ನಂತರ ಅವನ್ನ ನಡಬಹುದು. ನೋಡ್ತಾ ಇರಬಹುದು, ಈ ರೀತಿ ಸಾಲ್ವ್ ಮಾಡಿಬಿಟ್ಟು ಈ ರೀತಿ ನೀವು ನಡಬೇಕಾಗತ್ತೆ. ನೋಡ್ತಾ ಇದ್ರ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಮಾದರಿಯನ್ನ ಇಲ್ಲಿ ಅಳವಡಿಸಿಕೊಂಡ್ರೆ ಡೆಫಿನೆಟ್ಲಿ ರೈತ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಯಾವ ಸಾಫ್ಟ್ವೇರ್ ಕಂಪನಿಗೆ ಅಲ್ಲಿ ಕೆಲಸ ಮಾಡುವವರಿಗಿಂತ ಹೆಚ್ಚಿನ ಸಂಪಾದನೆಯನ್ನು ಇಲ್ಲಿ ಆರಾಮಾಗಿ ಮಾಡಬಹುದು ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರ ಯಾವ ರೀತಿ ಈ ಕರಿಬೇವು ಬಂದಿದೆ ಅಂತ. ಇದನ್ನ ವಾರಕ್ಕೆ ಒಂದ್ಸರಿ ಅಥವಾ 2 ದಿವಸ 3 ದಿವಸಕ್ಕೆ ಒಂದ್ಸರಿ ದೊಡ್ಡ ಆದ್ಮೇಲೆ ಕಟ್ ಮಾಡಿಬಿಟ್ಟು ಸೇಲ್ ಮಾಡಬಹುದು. ನೋಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಕಟಾವಿಗೆ ಬಂದಿರುವಂತದ್ದು. ಸೊ ಇದರಲ್ಲಿ ಮೇಲೆ ಸ್ವಲ್ಪನೇ ಇದರ ಒಂದು ಕಟ್ ಅನ್ನ ಮಾಡಿಬಿಟ್ಟು ಸೇಲ್ ಮಾಡುವಂತದ್ದು. ನೋಡ್ತಾ ಇದ್ದೀರಾ, ಇದು ತೀರಾ ದೊಡ್ಡಕ್ಕೂ ಆಗೋದಿಲ್ಲ. ಇದು ಡೈಲಿ ಕಟ್ ಮಾಡುವಂತಹ ಈ ಒಂದು ಕರಿಬೇವಿನ ಗಿಡ ಇದಾಗಿದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ತಳಿಗಳು ಕೂಡ ಸಿಗುವಂತದನ್ನು ನೋಡಬಹುದು. ಇದು ಜಾಸ್ತಿ ದೊಡ್ಡ ಮರನೂ ಆಗೋದಿಲ್ಲ. ಇದೇ ರೀತಿ ಸಣ್ಣ ಗಿಡ ಆಗ್ತಾ ಇರುವಂತದ್ದು ನೋಡಬಹುದು. ಇದರವನ್ನ ಕಟಾವ್ ಮಾಡ್ತಾ ಇದ್ದಂಗ್ಲೂ ಇದು ಆಟೋಮೆಟಿಕ್ ಆಗಿ ಇದು ಬರ್ತಾ ಇರುತ್ತೆ. ಇದರ ಒಂದು ಇದಕ್ಕೆ ಬೇಕಾಗಿರುವಂತ ಗೊಬ್ಬರ ಇರ್ಬೋದು, ಹಾಗೆ ನೀರಿನ ವ್ಯವಸ್ಥೆ ಇರ್ಬೋದು, ನೀಟಾಗಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಕೂಡ ಈ ಒಂದು ಕರಿಬೇವಿನ ಕೃಷಿಯಲ್ಲಿ ಆರಾಮಾಗಿ ಸಂಪಾದನೆಯನ್ನು ಮಾಡಬಹುದು. ಪ್ರತಿದಿನ ಸಂಪಾದನೆ ಮಾಡುವಂತಹ ಒಂದು ಬೆಸ್ಟ್ ಕೃಷಿ ಪದ್ಧತಿ ಇದಾಗಿದೆ ಅಂತಾನೆ ಹೇಳ್ಬೋದು. ನೀವು ಕೂಡ ಈ ಒಂದು ಕೃಷಿಯನ್ನ ಮಾಡಿ ಒಳ್ಳೆ ಸಂಪಾದನೆಯನ್ನ ಮಾಡಿ ಅಂತ ನಾನು ರೈತರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.